ಮಾತನಾಡಿದ್ದಾರೆ, ಅವಾರ್ಡ್ಸ್ನ ಸ್ವೀಕರಿಸಲಿದ್ದಾರೆ. ಸೊ ಅದಕ್ಕೆ ನಾವು ಕೂಡ ಕಾಯ್ತಾ ಇದ್ದೀವಿ. ಆ್ಯಂಡ್ ಈಗ ಅದಕ್ಕೆ ಸ್ನೇಹಿತರೆ, ಚಲನಚಿತ್ರರಂಗದ ಪ್ರತಿಭಾವಂತ ಕಲಾವಿದೆಯರು ಹಾಗೂ ತಂತ್ರಜ್ಞರು ಹಾಗೂ ಇನ್ನಿತರೆ ಪ್ರತಿಭಾವಂತರಿಗೆ ಸೌತ್ ಇಂಡಿಯಾ ಮೀಡಿಯಾ ಅವಾರ್ಡ್ ಪ್ರಶಸ್ತಿಯನ್ನು ಕೊಡುವ ಕಾರ್ಯಕ್ರಮ ಅದ್ಧೂರಿಯಾಗಿ ಕಣ್ಣು ಕೋರೈಸುವ ಬೆಳಕಿನ ರಂಗಮಂಚದಲ್ಲಿ ನೆರವೇರಿಸಲ್ಪಟ್ಟಿತು. ಖ್ಯಾತ ಚಲನಚಿತ್ರ ನಟ ರಾಜೇಂದ್ರ ಕುಮಾರ್ ತೆಲುಗು ಹಾಗೂ ಮೊಹಮ್ಮದ್ ಅಲಿ ಸೇರಿದಂತೆ ಹಲವಾರು ಗಣ್ಯರಿಗೆ ಈ ಸುಂದರ ವೇದಿಕೆಯಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಹಲವಾರು ಖ್ಯಾತ ಕಲಾವಿದರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸೈಮಾ ಪ್ರಶಸ್ತಿ ಕಾರ್ಯಕ್ರಮದ ಬಗ್ಗೆ ಹಂಚಿಕೊಂಡರು. ಕಲಾವಿದರನ್ನು ಪ್ರೋತ್ಸಾಹಿಸುವುದು, ಕಲಾವಿದರನ್ನು ಗುರುತಿಸುವುದು, ಸನ್ಮಾನಿಸುವುದು ಈ ಪ್ರಶಸ್ತಿಯ ಮುಖ್ಯ ಉದ್ದೇಶವಾಗಿತ್ತು. ಇದೇ ಹೊನಲು ಬೆಳಕಿನಲ್ಲಿ ಮಕ್ಕಳ ನೃತ್ಯ ಕಲರವ ಅಮೋಘವಾಗಿತ್ತು ಎನ್ನುವುದನ್ನು ಮರೆಯುವಂತಿಲ್ಲ. ಮಕ್ಕಳಿಗೆ ಮಕ್ಕಳೇ ಸರಿಸಾಟಿ ಅನ್ನೋದಕ್ಕೆ ಮಕ್ಕಳ ನೃತ್ಯವೇ ಸಾಕ್ಷಿ. ಈ ಕಾರ್ಯಕ್ರಮದ ಹೈಲೈಟ್ ಆಗಿರುವ ನಮ್ಮ ಮಕ್ಕಳ ಇನ್ನೊಂದು ನೃತ್ಯವನ್ನು ನೋಡೋಣ. ತೆಲುಗಿನಲ್ಲಿ ತುಂಬ ಫೇಮಸ್ ಆಗಿರುವ నట రాజేంద్ర కుమార్ ಅವರು మాట్లాడుతున్నారు. నార్త్ ఇండియాలో కూడా చూసి మనకున్న గౌరవాన్ని అనుభవిస్తూ 48 ఏళ్ల సినిమాలో ఇంకా మీ ముందు నిలబడి ఈ వేళ ఒక సౌత్ ఇండియాకే గౌరవాన్ని తీసుకొచ్చినటువంటి సైమా అవార్డ్స్ ఆ భగవంతుడు నాకు ఇచ్చాడు. అది పెద్ద అదృష్టంగా భావిస్తున్నాను. ఎందుకు అనంటే నాకు ఒక మనిషికి ఆల్రౌండింగ్ రావడం, అవార్డుని తీసుకోవడం ఇది మామూలు విషయం కాదు. ఎందుకు అనంటే వాళ్ళ మనసులో ఉండాలి. ఈ అవార్డు నేను తీసుకుంటున్నందుకు నాకు అర్హత. ಸ್ನೇಹಿತರೆ, ಈ ಸೈಮಾ ಅವಾರ್ಡಿನ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು, ಧನ್ಯವಾದಗಳು.